ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಾನು ಹಂಪಿಯಲ್ಲಿರ್ತಕ್ಕಂಥ ಒಂದು ಪುರಾತನ ದೇವಸ್ಥಾನ, ಇದುವರೆಗೂ ಯಾರೂ ನೋಡದೇ ಇರತಕ್ಕಂಥ ದೇವಸ್ಥಾನವಾದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನೋಡಲಿಕ್ಕೆ ಬಂದಿದ್ದೆ. ಹಾಗೆ ಬರುವಾಗ ಈ ರಸ್ತೆ ಅಂದರೆ ಇದು ತುರ್ತು ಕಾಲುವೆ ಅಂತ ಹೇಳ್ತಾರೆ, ಈ ತುರ್ತು ಕಾಲುವೆ ಮುಖಾಂತರ ನಾನು ಬರುವಾಗ ಒಂದು ವಿಶೇಷವಾದ ಗಣೇಶನ ದರ್ಶನ ಆಯಿತು. ನೋಡಿ, ಹಾಳಾದ ದೇವಸ್ಥಾನ ಯಾವ ರೀತಿ ಅಂತೇಳಿ ನೋಡ್ಬೋದು. ಈಶ್ವರ ದೇವಸ್ಥಾನ ಇದು. ನಿಧಿಗಳರು ಈ ದೇವಸ್ಥಾನ ಪೂರ್ತಿ ಹಾಳು ಮಾಡಿದ್ದಾರೆ. ಸ್ನೇಹಿತರೆ, ಬಂಡೆಗಲ್ಲಿನ ಮೇಲೆ ಕೆತ್ತಿರುವ ಈ ಅದ್ಭುತವಾದ ಗಣೇಶ ಎಷ್ಟು ಸುಂದರವಾಗಿದೆ ನೋಡ್ಬೋದು ನೀವು. ಈ ಥರ ಗಣೇಶ ನೀವು ಎಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಹಂಪಿಯಲ್ಲಿ ಸಾಕಷ್ಟು ಗಣೇಶನ ವಿಗ್ರಹಗಳು ಇದ್ದರೂ ಕೂಡ ಈ ವಿಗ್ರಹ ತುಂಬ ವಿಶೇಷವಾಗಿದೆ. ಇದು ನಿರ್ಜನ ಪ್ರದೇಶದಲ್ಲಿದೆ. ಈ ತುರ್ತು ಕಾಲುವೆ ರಸ್ತೆ ಮೇಲೆ ಹೋಗುವಾಗ ಈ ಗಣೇಶ ನಿಮ್ಮನ್ನು ಕೈ ಬೀಸಿ ಕರೆದಂತೆ ಆಗುತ್ತೆ. ತಕ್ಷಣ ನಾನು ಈ ಗಣೇಶನ ನೋಡಲು ಬಂದೆ. ಆಗ ಈ ಗಣೇಶನ ಪಕ್ಕದಲ್ಲಿ ಪಾಳು ಬಿದ್ದಿರುವ ಈ ದೇವಾಲಯವನ್ನು ಕೂಡ ನೋಡಿದೆ. ಸ್ನೇಹಿತರೆ, ಒಂದು ವಿಶೇಷವಾದ ದೇವಸ್ಥಾನ ನೋಡಿ, ಯಾವ ರೀತಿ ಪಾಳು ಬಿದ್ದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವೀಗ. ದಯವಿಟ್ಟು ಇಲ್ಲಿ ಯಾರು ಒಬ್ಬೊಬ್ಬರೇ ಬರಕ್ಕೆ ಹೋಗ್ಬೇಡಿ. ಬಂದೆ ಸಮ. ಟಾರ್ಚ್ ತಗೊಂಬ. ನಿಧಿಗಳರು ಈ ದೇವಸ್ಥಾನ ಎಲ್ಲ ಕಡೆ ತೆಗೆದು ತೋಡಿ ಹಾಳು ಮಾಡಿದ್ದಾರೆ. ನೋಡಿ, ಎಷ್ಟು ಪೀಠ ತಿರುಗಿಬಿಟ್ಟಿದೆ ಪೂರ್ತಿ. ಸ್ನೇಹಿತರೆ, ಈಗ ನೋಡ್ಬೋದು ಯಾವ ರೀತಿ ಈ ಒಂದು ಈಶ್ವರ ದೇವಸ್ಥಾನ ಹೊಡೆದು ಹಾಳು ಮಾಡಿದ್ದಾರೆ ಅಂತ ನೋಡಿ. ದುಷ್ಕರ್ಮಿಗಳು ನಿಧಿ ಆಸೆಗಾಗಿ ನೋಡಿ ಯಾವ ರೀತಿ ಹೊಡೆದಿದ್ದಾರೆ. ಪೀಠ ಈಟ ಎಲ್ಲ ಹೊಡೆದು ಹಾಳು ಮಾಡಿದ್ದಾರೆ. ಪುರಾತನ ದೇವಸ್ಥಾನವನ್ನು ಹಾಳು ಮಾಡಿದ್ದಾರೆ. ಇದ್ರ ಬಗ್ಗೆ ಯಾರು ಗಮನ ತಗೊಳೋದಿಲ್ಲ. ಕೇವಲ ರೋಡ್ ಮೇಲೆ ಇರ್ತಕ್ಕಂಥ ದೇವಸ್ಥಾನಕ್ಕೆ ಮಾತ್ರ ಈ ದೇವಸ್ಥಾನ ಆ ದೇವಸ್ಥಾನ ಅಂತ ಹೇಳ್ತಾರೆ. ಇಂಥ ದೇವಸ್ಥಾನ ಯಾರು ಗಮನಿಸೋದಿಲ್ಲ. ಪೂರ್ತಿ ಹಾಳು ಮಾಡಿದ್ದಾರೆ ನೋಡಿ ಸ್ನೇಹಿತರಲ್ಲಿ. ಪೀಠ ಎಲ್ಲ ಹಾಳಾಗಿದೆ. ನಿಧಿಗಳರು ಹಾಳು ಮಾಡಿದ ದೇವಸ್ಥಾನ ಇದು ನೋಡಿ. ನೋಡಿ, ಹುಷಾರ್ರಿ. ಅಲ್ಲೇ ಹಾಳಾದ ದೇವಸ್ಥಾನ ಅಂತ ಹೇಳಿದ್ವಿ ನೋಡ್ರಿ. ಗೋಪುರ ಯಾವ ರೀತಿ ಕೆಳಗಡೆ ಬಿದ್ದಿದೆ ನೋಡಿ. ದೇವಸ್ಥಾನ ಗೋಪುರ ಹೊರಗಡೆ ಬೇಡ, ಹೋಗ್ಬೇಡ ಬರ್ರಿ. ಇಲ್ಲಿನ ಕಲ್ಲಿನ ಕಂಬಗಳು ಕೂಡ ಎಷ್ಟು ಸುರಕ್ಷಿತವಾಗಿದ್ದಾವೆ ಅಂತ ನೀವು ನೋಡ್ಬೋದು. ನೋಡಿ, ಎಷ್ಟು ಸುಂದರವಾಗಿದೆ ಕಂಬಗಳು. ರಾಜ್ಯ ಪುರಾತತ್ವ ಇಲಾಖೆಯವರು ಅಟ್ಲೀಸ್ಟ್ ಈ ದೇವಸ್ಥಾನ ಕ್ಲೀನ್ ಮಾಡಿ, ಬೇಲಿ ಗೀಲಿ ಎಲ್ಲ ಕ್ಲೀನ್ ಮಾಡಿ ಇದನ್ನು ಸಂರಕ್ಷಣೆ ಮಾಡಬೇಕು. ನೋಡಿ, ಬಸವಣ್ಣ ಕೂಡ ಎಲ್ಲ ಒಡೆದೋಗಿದೆ. ಕೇವಲ ರಸ್ತೆ ಮೇಲೆ ಇರತಕ್ಕಂಥ ದೇವ್ರನ್ನಷ್ಟೇ ನೀವು ತೋರಿಸೋದು ಸಾಕಾಗೋದಿಲ್ಲ. ಈ ಥರ ಇರೋ ದೇವಸ್ಥಾನಗಳ ನೀವು ಸಂರಕ್ಷಣೆ ಮಾಡಬೇಕು. ಖಾಲಿ ಬೋರ್ಡ್ ಹಾಕಿದರೆ ಆಗೋದಿಲ್ಲ. ದಯವಿಟ್ಟು ರಾಜ್ಯ ಪುರಾತತ್ವ ಇಲಾಖೆಯವರು ಈ ದೇವಸ್ಥಾನವನ್ನು ಸ್ವಲ್ಪ ಕಣ್ತೆರೆದು ನೋಡಿ. ಈ ಗಣೇಶನಿಗೂ ಸ್ವಲ್ಪ ರಕ್ಷಣೆ ಕೊಡಿ. ಇದೇ ಹಾಳಾದ ದೇವಸ್ಥಾನ. ನೋಡಿ ಎಷ್ಟೊಂದು ಹಾಳಾಗಿದೆ ದೇವಸ್ಥಾನ. ಈ ದೇವಸ್ಥಾನ ಗೋಪುರ ಹಾಳಾಗಿದೆ ನೋಡಿ. ಹಾಳಾದ ದೇವಸ್ಥಾನ ಯಾವ ರೀತಿ ಇದೆ ಅಂತೇಳಿ ನೋಡ್ಬೋದು.
ಈಶ್ವರ ದೇವಸ್ಥಾನ ಇದು. ನಿಧಿಗಳ್ರು ಈ ದೇವಸ್ಥಾನ ಪೂರ್ತಿ ಹಾಳು ಮಾಡಿದ್ದಾರೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಶೇಷ ವಿಡಿಯೋ. ಹಾಳಾದ ಈಶ್ವರ ದೇವಸ್ಥಾನ. ಆ್ಯಕ್ಚುಲಿ ನಾನು ನೋಡ್ಲಿಕ್ಕೆ ಬಂದಿದ್ದ ದೇವಸ್ಥಾನ ಬೇರೆ, ನೋಡಿದ ದೇವಸ್ಥಾನ ಬೇರೆ. ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಹಂಪಿ ಟ್ರಾವೆಲ್ ಟೈಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.